ಇವತ್ತು 5ನೇ ತಾರೀಕು ಏನದ ಬಂದ್ ಮಾಡ್ಯಾರ. ಇವತ್ತು ಕನ್ನಡ ಪರ ಸಂಘಟನೆಗಳು ಅವರಿಗೆ ನಿಜವಾದ ಇತಿಹಾಸ ಗೊತ್ತಿಲ್ಲದ ಸಂಘಟಕರು ಅವರು ಗಂಜಿ ಗಿರಾಕಿಗಳೇ ಅಂತ ಹೇಳ್ಬೋದಾಗಿದ್ದು. ಆದ್ರೆ ನಮಗೆ ಅವ್ರಂಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ನಮಗೆ ಅವಾಚ್ಯ ಶಬ್ದ ನಮ್ಮ ಧರ್ಮ ಹೇಳಿಕೊಟ್ಟಿಲ್ಲ. ನಮಗೆ ಹೇಳಿಕೊಟ್ಟ ನಮ್ಮ ಸಂಸ್ಕೃತಿ ಹೇಳಿಕೊಟ್ಟ. ನಮಗೆ ಇಲ್ಲಿ ಮರಾಠಿಗರು ಕರ್ನಾಟಕಕ್ಕೆ ಬಂದ ಒಂದು ಇತಿಹಾಸನೇ ಇದೆ. ಆ ಇತಿಹಾಸ ಅವ್ರು ನಿಜವಾದ ಇತಿಹಾಸ ತಿಳ್ಕೊಂಡ್ರೆ ಇವತ್ತು ಬಂದ್ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಆ 50 ಕೋಟಿ ಜೊತೆ ಇನ್ನೂ ಅದರ 100 ಪಟ್ಟು ಸೇರಿಸಿ ಕೊಡ್ತೀನಿ ಅಂತ ಹೇಳ್ತಿದ್ರು. ಆ ಇತಿಹಾಸ ಅವ್ರು ಯಾಕೆ ಮಾಡ್ತಾರಪ್ಪ ಅಂದ್ರೆ ಅವರಿಗೆ ತಿಳುವಳಿಕೆ ಇಲ್ಲ. ಎಲ್ಲಿ ಹಣ ಸಿಗುತ್ತೋ, ಎಲ್ಲಿ ಏನು ಗಂಜಿ ಸಿಕ್ತೋ ಅಲ್ಲಿ ಹೋಗುವಂತ ಅವ್ರದ್ದೊಂದು ಮನೋಭಾವನೆ ಆಗ್ಬಿಟ್ಟೈತಿ. ಈಗ ನಾವೆಲ್ಲರೂ ಇಲ್ಲಿ ಮರಾಠಿಗರಷ್ಟೇ ಅಲ್ಲ, ನಾವೆಲ್ಲರೂ ಹಿಂದೂಗಳಿದ್ದೀವಿ. ನಾನು ದಲಿತ, ನಾನು ಕುರುಬ, ನಾನು ಬಡಿಗ, ನಾನು ಇವತ್ತು ಬ್ರಾಹ್ಮಣ, ಅದು ಅನ್ನೋದನ್ನೆಲ್ಲ ಮರಿಬೇಕು ನಾವಿಲ್ಲಿ. ನಾವು ಮೊದಲು ಹಿಂದುತ್ವ ಉಳಿದರೆ ಇಲ್ಲಿ ಜಾತಿ ಉಳಿಯಲು ಸಾಧ್ಯ. ಜಾತಿಯಿಂದ ಹಿಂದುತ್ವ ಉಳಿಯಲು ಎಂದೂ ಸಾಧ್ಯ ಇಲ್ಲ. ಇದು ಒಂದು ವಿಷಯ ಹೇಳ್ಬೇಕಂದ್ರೆ ನಾವೆಲ್ಲರೂ ಹಿಂದೂಗಳಾಗಿ ಉಳಿದ್ರೆ ಈ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ಲಿಕ್ಕೆ ಸಾಧ್ಯ ಅದ. ಇಲ್ಲಾಂದ್ರೆ ಕನ್ನಡ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಬೇರೆ ಭಾಷೆನೇ ಮಾತಾಡ್ಬೇಕಾಗ್ತದೆ. ಅದ್ರ ಬಗ್ಗೆ ಹೇಳೋದು ಬೇಡ. ಯಾಕಂದ್ರೆ ಅವೆಲ್ಲ ಹೇಳಿ ಮತ್ತೆ ನಮ್ಗೆ ನಾಲಿಗೆ ಹೊಲಸು ಮಾಡ್ಕೋಬೇಕು, ಅದು ಬೇಕಾಗಿಲ್ಲ. ಇವತ್ತೆಲ್ಲ ನಾವಿಲ್ಲಿ ಸೇರಿವಿ. ಹಿಂದೆ ಶಿವಾಜಿ ಮಹಾರಾಜರ ಕಾಲದಲ್ಲಿ ಮರಾಠಿಗರು ಬಂದಿರೋಂಥ ಇತಿಹಾಸ ಏನಪ್ಪ ಅಂದ್ರೆ ಇಲ್ಲಿ ಬೇರೆಯವ್ರ ಆಳ್ವಿಕೆ ಇತ್ತು, ಕೆಟ್ಟವರ ಆಳ್ವಿಕೆ ಇತ್ತು. ಈ ಕೆಟ್ಟವರ ಆಳ್ವಿಕೆಯಿಂದ ನಮ್ಮ ಹಿಂದೂಗಳನ್ನು ಕಾಪಾಡಬೇಕಾಗಿತ್ತದು. ಕಾಪಾಡಬೇಕಾದ ವಿಷಯಕ್ಕಾಗಿ ಶಿವಾಜಿ ಮಹಾರಾಜರು ಏನದಲ್ಲ ಮರಾಠಿಗರನ್ನು ಗೂಢಾಚಾರಕ್ಕಾಗಿ ಕಳಿಸಿರ್ತಾರೆ. ಅವರು ಗೂಢಾಚಾರಕ್ಕೆ ಬರಬೇಕಾದ್ರೆ ತಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ತೊಗೊಂಡು ಬಂದಿಲ್ಲ. ಇಲ್ಲಿ ಅವ್ರು ಬಂದದ್ದು ಕೇವಲ ಭಿಕ್ಷುಕರ ವೇಷದಲ್ಲಿ ಬಂದಾರ, ಸೂಜಿ ಪಿನ್ನ ಮಾರುವವರ ವೇಷದಲ್ಲಿ ಬಂದಾರ. ನಾನು ಒಬ್ಬ ಮರಾಠಿಗ, ನಾನು ಗೋಂಧಳಿ. ಇವತ್ತು ಸೂಜಿ ಪಿನ್ನ ಮಾರುವವರು ವೇಷದಲ್ಲಿ ಬಂದಾರ. ಒಬ್ಬೊಬ್ಬರು ಅಂಬಾಭವಾನಿಯ ಕೌಡಿ ಸರ ಕೊಳ್ಳಲ್ಲಿ ಹಾಕೊಂಡು ಐರಾದ ಉದೋ ಅನ್ಕೋತ ಭಿಕ್ಷೆ ಬಿಡ್ಕೊತ ಹೋಗ್ಯಾರ. ಒಬ್ಬೊಬ್ಬರು ಶಿವನ ಡಮರುಗುವ ಕೈಯಲ್ಲಿ ಹಿಡ್ಕೊಂಡು ಬುಡುಬುಡಿಕೆತನ ಮಾಡ್ಕೊತ ಹೋಗ್ಯಾರ. ಈ ಎಲ್ಲ ಇತಿಹಾಸ ಎದಕ್ಕೆ ಬಂದೇವು ನಾವು? ಹಿಂದೂಗಳನ್ನು ಕಾಪಾಡುವ ದೃಷ್ಟಿಯಿಂದ ಅಷ್ಟೇ ಭಿಕ್ಷುಕರಾಗಿ ಬಂದಿದ್ದು. ಆದರೆ ಅವರು ಬಂದಂಥ ಹಣೆ ಬರ ಚಲೋನೋ ಏನೋ, ಕೆಲವು ಮಂದಿ ಈಗ ಒಂದು 20% ಮಂದಿ ಈಗ ಚಲೋ ಒಂದು ಹುದ್ದೆ ಒಳಗದಾರ. ಆದರೂ 80% ಜನ ಏನದ್ರಲ್ಲ ಇನ್ನೂ ಕಡು ಬಡವರಾಗಿ ಉಳಿದಾರ. ಯಾಕಂದ್ರೆ ನಾವು ಇಲ್ಲಿ ಕಟ್ಟೋದು ನಾವು ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸ್. ಇಲ್ಲಿ ನಾವು ವೋಟ್ ಹಾಕೋದು ಸಹ ಕರ್ನಾಟಕ ರಾಜ್ಯದಲ್ಲೇ. ಎಲ್ಲ ನಾವು ಏನು ಮಾಡಿದ್ರು ಕರ್ನಾಟಕ ರಾಜ್ಯಕ್ಕೆ ಮಾಡ್ತೀವಿ. ನಮ್ಮ ಭಾಷೆ ಸಹ ಮನೆಯಲ್ಲಿ ಮಾತ್ರ ಮರಾಠಿ ಮಾತಾಡ್ತೀವಿ, ಅದನ್ನು ಬಂದ್ ಮಾಡೀವಿ. ನಮ್ಮ ಮಕ್ಕಳು ಶಾಲೆ ಕಲಿಬೇಕು, ನಮ್ಮ ಮಕ್ಕಳಿಗೆ ಇಲ್ಲೇ ಏನಾರು ಆಗಬೇಕನ್ನೋ ಉದ್ದೇಶದಿಂದ ಮನೆಯಲ್ಲಿ ಮರಾಠಿ ಮಾತಾಡೋದು ಬಂದ್ ಮಾಡಿದ್ದೀವಿ. ನಾವು ಮಾತಾಡೋದು ಕೇವಲ ಕನ್ನಡ. ಇಲ್ಲಿ ನಾವು ಎಲ್ಲಿರ್ತೀವಲ್ಲೋ ಆ ನೆಲ ಜಲ ಅಲ್ಲಕ್ಕೆ ಬೆಲೆ ಕೊಡೋದು ನಮಗೆ ಗೊತ್ತೈತಿ. ಮತ್ತೊಂದು ಇಲ್ಲಿ ಬಂದಂಥ ಮೂಲ ಉದ್ದೇಶ ಮರಾಠಿಗರು ಎಲ್ಲರೂ ಮರ್ತೀವಿ ಅನ್ನಿಸ್ಲೈತೆ. ನನಗೆ ಹಿಡ್ಕೊಂಡು ಹೇಳ್ತೀನಿ, ಇವತ್ತು ಮರ್ತೀವಿ ನಾವು. ಇದು ಶಿವಾಜಿ ಮಹಾರಾಜರ ಕನಸೇನಾಗಿತ್ತು? ಹಿಂದವಿ ಸ್ವರಾಜ್ ಕಟ್ಟೋದಾಗಿತ್ತು. ಆ ಹಿಂದವಿ ಸ್ವರಾಜ್ ಕನಸಿಗೆ ಇವತ್ತಿಂದೇ ನಾವು ಮುನ್ನುಡಿ ಬರೀಬೇಕಿದೆ. ಇವತ್ತಿಂದ ಯಾಕೆ ಮುನ್ನುಡಿ ಬರೀಬೇಕಿದೆ ಅಂದ್ರೆ ಇವತ್ತು ಮರಾಠಿಗರಷ್ಟೇ ಅಲ್ಲ, ಎಲ್ಲ ಹಿಂದೂಗಳ ಮುನ್ನುಡಿ ಬರೀಬೇಕಿದೆ. ಹಿಂದೂಗಳ ಶಕ್ತಿ ಏನಂತೇಳಿ ಇಡೀ ಪ್ರಪಂಚಕ್ಕೆ ತೋರಿಸಬೇಕಿದೆ. ಅದಕ್ಕಾಗಿ ನಾವೊಂದು ಘೋಷಣೆ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ. ನೀವೆಲ್ಲರ ಬೆಂಬಲ ಇದ್ರೆ ಘೋಷಣೆ ಮಾಡೋಣ, ಇಲ್ಲಾಂದ್ರೆ ಇಲ್ಲೇ ಸ್ಟಾಪ್ ಮಾಡಿಬಿಡ್ಬೇಕಂತ ಹೇಳೋದು ನಮ್ಮ ಅಭಿಪ್ರಾಯ. ಘೋಷಣೆ ಮಾಡೇ ಬಿಡೋಣ. ಈಗ ನೋಡ್ರಿ, ಈಗ ಶ್ರೀರಾಮನ ಕೆಲಸ ಮುಗೀತು. ಶ್ರೀರಾಮನ ಕೆಲಸ ರಾಮ ಮಂದಿರ ನಿರ್ಮಾಣ ಆಯ್ತು, ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದರ ಕೆಲಸ ಮುಗೀತು. ಈಗ ದ್ವಾರಕಾ ಶ್ರೀಕೃಷ್ಣನ ಕೆಲಸ ಉಳಿದಿದೆ. ಅದಕ್ಕಾಗಿ ನಾವೊಂದು ಸಂಘಟನೆ ಕಟ್ಟೋಣ ಅಷ್ಟು ಮಂದಿ ಕಲಿತು. ಇಲ್ಲಿ ಜಾತಿ ಭೇದ ಭಾವ, ನಾನು MLA ನಾ MP ಇರಲಿ, ನೀವು ಒಂದು ಯಾವುದೋ ಒಂದು ಹುದ್ದೆಯಲ್ಲಿ ಎಂಥದೇ ಇರಲಿ, ಇವತ್ತು ಭಿಕ್ಷೆ ಬೇಡವ್ರು ಇರಲಿ, ನಿಮಗೆ ಹಣೆ ಪಟ್ಟಿ ಹಿಂದೂ ಹತ್ತದಲ್ಲ, ಈ ಸಂಘಟನೆ ಸೇರಲೇಬೇಕು. ನೀವು ಯಾವುದೇ 108 ಸಂಘಟನೆ ಇರಲಿ, ಅದು ಬಿಟ್ಟು ಈ ಸಂಘಟನೆ ಸೇರಲೇಬೇಕು. ಸಂಘಟನೆ ಹೆಸರೇನಪ್ಪ ಮಾಡಿದೀವಿ ಅಂತ ಹೇಳಿದ್ರೆ ಸುದರ್ಶನ ಸಮಿತಿ. ಸುದರ್ಶನ ಸಮಿತಿ ಅಂದ್ರೆ ಹಿಂದೆ ದ್ವಾಪರ ಯುಗದಲ್ಲಿ ಆ ಸುದರ್ಶನ ಚಕ್ರಕ್ಕೆ ಏನು ಶಕ್ತಿ ಇರ್ತಲ್ಲ, ಆ ಶಕ್ತಿ ನಮ್ಮ ಹಿಂದೂಗಳ ಬಳಿ ಇನ್ನೂ ಆದ. ಆ ಶಕ್ತಿ ತೋರಿಸ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ಅದು ತೋರಿಸ್ಬೇಕಾದ್ರೆ ನಾವೇನು ಬೆಂಕಿ ಹಚ್ಚೋದು ಬೇಕಾಗಿಲ್ಲ, ನಾವೇನು ಕಲ್ಲು ತೂರಾಟ ಮಾಡಬೇಕಾಗಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಬರೆದಂಥ ಸಂವಿಧಾನದಲ್ಲಿ ಹೋರಾಡ್ಲಿಕ್ಕೆ ನಮಗೆ ಸಾಕಷ್ಟು ಸವಲತ್ತುಗಳು. ಅವ್ರು ಹೇಳಿದ ಮಾತಿನ ಪ್ರಕಾರ ಶಿಕ್ಷಣ, ಸಂಘಟನೆ, ಹೋರಾಟ. ನಾವೆಲ್ಲರೂ ಇವತ್ತು ಧರ್ಮ ಶಿಕ್ಷಣ ಪಡಿಬೇಕಾಗಿದೆ. ನಾವೆಲ್ಲರೂ ಸಂಘಟಿತರಾಗಬೇಕಿದೆ. ನಾವೆಲ್ಲರೂ ಮುಂದೆ ಹೋರಾಟ ಮಾಡಬೇಕಾಗ್ಯದ. ಹಿಂಗೆ ಇನ್ನೂ ಒಂದು ತೊಡೆ ದಿನ, ಇನ್ನೂ ಒಂದು 20 ರಿಂದ 30 ವರ್ಷ ಹೋಯ್ತಂದ್ರೆ ನಾವು ಹಿಂದೂಗಳಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೈ ಕಟ್ಕೊಂಡು ಕೂತೇವಂದ್ರೆ ಒಂದೇ ಒಂದು ಪೋಸ್ಟ್ಗಾಗಿ 3 ಏನೈತಿ ಏರಿಯಾನೇ ಸುಟ್ಟರು. DJ ಹಳ್ಳಿ, KJ ಹಳ್ಳಿ ಸುಟ್ಟುಬಿಟ್ರು. ಇವೆಲ್ಲ ಅದು ನಮ್ಮ ದೇವಾನುದೇವತೆಗಳಿಗೆ ಬೈದು ದಿನ ಒಂದು 100 ಪೋಸ್ಟ್ಗಳು ನೋಡ್ತೀವಿ. ಯಾವ್ದಾದ್ರು ಮನೆ ಸುಡೋದು ಬಿಡ್ರಿ, ಒಂದು ಕಂಪ್ಲೇಂಟ್ ಮಾಡಿದ್ರೇನು ಒಂದೇ ಒಂದು ವಿರುದ್ಧ ಪೋಸ್ಟ್ ಹಾಕೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಶಕ್ತಿ ಇಲ್ಲಲ್ಲ. ಶಕ್ತಿ ಐತೆ, ನಮಗೆ ಯಾಕೆ ಬೇಕನ್ನೋ ತಾತ್ಕಾರ ಐತೆ ನಮ್ಮಲ್ಲಿ. ಅದು ನಮಗೆ ಯಾಕೆ ಬೇಕನ್ನೋದಲ್ಲ, ನಮ್ಮ ಹಿಂದೆ ಯಾರೂ ಬರಲ್ಲ ಅನ್ನೋದೈತಿ. ನಾವೆಲ್ಲರೇ ಶಕ್ತಿ ಆಗಬೇಕು, ನಾವೆಲ್ಲರೂ ನಮ್ಮ ಶಕ್ತಿ ತೋರಿಸ್ಬೇಕಾಗ್ಯದ. ನಾವೆಲ್ಲರೂ ಇವತ್ತು ಸುದರ್ಶನ ಸಮಿತಿ ಕಟ್ಟಿ ಹಿಂದುತ್ವದ ಶಕ್ತಿ ಇಡೀ ಜಗತ್ತಿಗೆ ತೋರಿಸೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಭವಾನಿ, ಜೈ
ಜೈ ಜೈ ಜೈ ಜೈ ಭವಾನಿ ಜೈ 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 ಶಿವಾಜಿ ಶ್ರೀ ಕೃಷ್ಣ ಮುಂದೆ ಜಗದ್ಗುರು